ವೀಕ್ಷಕರೇ, ನಮ್ಮ ಹಲವಾರು ಸೆಷನ್ಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಅದರಲ್ಲಿ ಒಂದು, ಮೇಡಮ್ ನಾನು ಧ್ಯಾನ ಮಾಡ್ತಾ ಇದ್ದೀನ, ನಿದ್ದೆ ಮಾಡ್ತಾ ಇದ್ದೀನ, ನಾನು ಕುತ್ಕೊಂಡ ತಕ್ಷಣ ನನಗೆ ಎಚ್ಚರನೇ ಇರ್ತಾ ಇಲ್ಲ, ನೀವು ಹೇಳಿದ್ದೇನೂ ಕೇಳಿಸ್ತಾ ಇಲ್ಲ, ಸೊ ಮೇ ಬಿ ನಾನು ನಿದ್ರೆಗೆ ಹೋಗಿದ್ದೀನ, ನಾನು ಸರಿಯಾದ ಧ್ಯಾನ ಮಾಡ್ತಾ ಇಲ್ವೇನೋ ಅನ್ನಿಸ್ತಾ ಇದೆ ಅಂತ ತುಂಬ ಜನ ನನಗೆ ಕೇಳ್ತಾರೆ. ನಿಮಗೂ ಈ ಡೌಟ್ ಇದ್ದರೆ, ನಿಮಗೂ ಈ ಪ್ರಶ್ನೆ ಕಾಡ್ತಾ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ನಾವು ಚರ್ಚೆ ಮಾಡೋಣ. ನಿದ್ರೆಗೂ ಧ್ಯಾನಕ್ಕೂ ಹೇಗೆ ನಾವು ಡಿಫ್ರೆನ್ಸನ್ನು ಕಂಡುಹಿಡ್ಕೋಬೇಕು, ನಿದ್ರೆ ಮಾಡ್ತಿರಬೇಕಾದ್ರೆ ಯಾವ ಥರ ಅನುಭವ ಆಗುತ್ತೆ, ಧ್ಯಾನ ಮಾಡ್ತಾ ಇದ್ದರೆ ಯಾವ ಥರ ಅನುಭವ ಆಗುತ್ತೆ ಅಂತ. ಎಸ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಿಯಾಂಕಾ. ಮೊದಲನೇ ಬಾರಿ ನಮ್ಮ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಕಳೆದ 10 ವರ್ಷದಿಂದ ಈ ಧ್ಯಾನ ಅಭ್ಯಾಸವನ್ನು ಮಾಡ್ತಾ ನನಗೆ ಆದ ಅನುಭವಗಳನ್ನು, ನನಗೆ ಸಿಕ್ಕ ಗೈಡೆನ್ಸನ್ನು ಈ ವಿಡಿಯೋಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಮೊದಲಿಗೆ ಎಲ್ಲರಿಗೂ ಕೂಡ ಆಲೋಚನೆಗಳು ಬರುತ್ತಲ್ವ. ದಿಸ್ ಈಸ್ ವೆರಿ ನಾರ್ಮಲ್. ತುಂಬ ಜನ ಆಲೋಚನೆಗಳು ಬರ್ತಾ ಇದೆ ಅಂತ ಧ್ಯಾನವನ್ನು ನಿಲ್ಲಿಸ್ಬಿಡ್ತಾರೆ. ಆದರೆ ಚಿಕ್ಕ ವಯಸ್ಸಿಂದನೂ ಕೂಡ ನಮ್ಮನ್ನು ನಾವು ಅದೇ ಥರ ಟ್ರೈನ್ ಮಾಡ್ಕೊಂಬಂದಿರ್ತೀವಲ್ವ. ಸುಮ್ಮನೆ ಕೂತ್ರೆ ಅಥವಾ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಆಲೋಚನೆ ನಡೀತಾನೆ ಇರುತ್ತೆ. ಪಾಸಿಟಿವೋ, ನೆಗೆಟಿವೋ, ಕನ್ಸ್ಟ್ರಕ್ಟಿವೋ, ಡಿಸ್ಟ್ರಕ್ಟಿವ್ ಥಾಟ್ಸು ಅಥವಾ ಫಿಯರ್ಫುಲ್ ಥಾಟ್ಸು, ಯಾವುದೋ ಒಂದು ಆಲೋಚನೆ ನಡೀತಾನೆ ಇರುತ್ತಲ್ವ. ಆದರೆ ಯಾವಾಗ ನಾವು ಧ್ಯಾನ ಅಭ್ಯಾಸವನ್ನು ಶುರು ಮಾಡ್ತೀವಲ್ವ, ಮೊದಲಿಗೆ ಕಣ್ಣು ಮುಚ್ಕೊಂಡು ಕೂತಾಗ ನಿಮಗೆ ಆಲೋಚನೆಗಳು ಬಂದೇ ಬರುತ್ತೆ. ದಟ್ ಈಸ್ ವೆರಿ ವೆರಿ ನಾರ್ಮಲ್. ಈ ಆಲೋಚನೆಗಳು ಬಂದಾಗ ಆಲೋಚನೆಗಳ ಹಿಂದೆ ಹೊಡೆದೆ ಸಹಜವಾಗಿ ಉಸಿರಾಟವನ್ನು ಗಮನಿಸಬೇಕು. ಯಾವಾಗ ನೀವು ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋಗ್ತಿರಲ್ವ, ನಿಮಗೆ ಗೊತ್ತಿಲ್ಲಾರ್ದಂಗೆ ನಿಧಾನವಾಗಿ ನಿಮ್ಮ ಆಲೋಚನೆಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಾವು ಯಾಕೆ ಹೇಳ್ತೀವಿ, ಲಾಂಗ್ ಸಿಟ್ಟಿಂಗಲ್ಲಿ ಕೂತ್ಕೊಳ್ಳಿ, 5 ನಿಮಿಷ 10 ನಿಮಿಷ ಅಷ್ಟೇ ಅಲ್ಲ, ಹಾಫ್ ಆನ್ ಅವರ್ 1 ಅವರ್ ಮಿನಿಮಮ್. ನಿಮ್ಮ ಏಜ್ ಎಷ್ಟಿದೆ ಅಷ್ಟು ಕೂತ್ಕೊ ಅಂತ ಯಾಕೆ ಹೇಳ್ತೀವಿ ಅಂದರೆ, ನೀವು ಆಲೋಚನೆ ಸ್ಥಿತಿಯಿಂದ ಆಲೋಚನಾ ರಹಿತ ಸ್ಥಿತಿಗೆ ಹೋಗೋಕ್ಕೆ ಆ ಸಮಯ ಬೇಕಲ್ವ. ಸೊ ಯಾವಾಗ ನೀವು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತಿರಲ್ವ, ಆವಾಗ ಅಪಾರವಾದ ವಿಶ್ವಶಕ್ತಿ ನಿಮ್ಮಲ್ಲಿ ಪ್ರವೇಶ ಆಗೋಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀವಿ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಯಾವಾಗ ಈ ನಿಧಾನವಾಗಿ ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತಾರಲ್ವ, ಒಂದು ಡೀಪ್ ಸ್ಟೇಟ್, ಇದನ್ನೇ ನಾವು ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ನಾವು ಜಾಸ್ತಿ ತಿಳ್ಕೊಳ್ಳೋಣ. ಮೆದುಳಿನಲ್ಲಿ ನ್ಯೂರಾನ್ಸ್ಗಳ ಸಂಪರ್ಕದಿಂದ, ಅವರ ಚಟುವಟಿಕೆಗಳಿಂದ ಏನಾಗುತ್ತೆ, ನಮ್ಮ ಬ್ರೇನಿಂದ, ನಮ್ಮ ಮೆದುಳಿನಿಂದ ಕೆಲವು ತರಂಗಗಳು ರಿಲೀಸ್ ಆಗ್ತಾ ಇರುತ್ತೆ. ಇದನ್ನೇ ನಾವು ಬ್ರೈನ್ ವೇವ್ಸ್ ಅಂತೀವಿ. ಏನಾಗುತ್ತೆ, ನಾವು ಯಾವಾಗ ಏನನ್ನಾದರೂ ಫುಲ್ ಫೋಕಸ್ಡಿಂದ ನೋಡಿದಾಗ, ಯಾವುದಾದ್ರೂ ನಾವು ಹೊಸ ವಿಷಯವನ್ನು ಕಲಿತಾ ಇರಬೇಕಾದ್ರೆ, ನಮ್ಮ ಬ್ರೈನನ್ನು ಫುಲ್ ಕಂಪ್ಲೀಟಾಗಿ ಅಲರ್ಟಾಗಿ ಆ್ಯಕ್ಟಿವ್ ಆಗಿ ಇಟ್ಕೋಬೇಕಾದ್ರೆ, ನಮ್ಮ ಬ್ರೈನ್ ತರಂಗಗಳು ಈ ಫ್ರೀಕ್ವೆನ್ಸಿ ಏನಂತ ಹೇಳ್ತೀವಿ, ಇದನ್ನು ಗಾಮಾ ಅಂತ ಹೇಳ್ತೀವಿ. ಗಾಮಾ ಫ್ರೀಕ್ವೆನ್ಸಿ ಇದಂದರೆ ಅತಿ ಹೆಚ್ಚು ಫೋಕಸ್ಡ್ ಆಗಿ ಹೊಸದನ್ನು ಕಲಿಬೇಕಾದಾಗ ನಮ್ಮ ಮೆದುಳಿನಿಂದ, ನಮ್ಮ ಬ್ರೈನಿಂದ ರಿಲೀಸ್ ಆಗೋ ತರಂಗಗಳು. ಆ್ಯಂಡ್ ಯಾವಾಗ ನಾವು ದಿನನಿತ್ಯ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ, ಡಿಸಿಷನ್ ತೊಗೊಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆವಾಗ ನಮ್ಮ ಬ್ರೈನ್ ಯಾವ ಸ್ಟೇಟಲ್ಲಿರುತ್ತೆ ಅಂದರೆ ಈ ಬೀಟಾ ಸ್ಟೇಟಲ್ಲಿರುತ್ತೆ. ಅಂದರೆ ನಮ್ಮ ಮೆದುಳು ಈ ಬೀಟಾ ತರಂಗಗಳನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ ನಮ್ಮ ವೇಕಿಂಗ್ ಲೈಫಲ್ಲಿ ಈ ಬೀಟಾ ಸ್ಟೇಟಲ್ಲೇ ಇರ್ತೀವಿ. ಯಾವಾಗ ಅತಿ ಹೆಚ್ಚು ನಮ್ಮ ಮೈಂಡ್ ಇನ್ವಾಲ್ವ್ ಆಗಿ ಪದೇ 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 ಯೋಚನೆ ಮಾಡಿದಾಗ, ಈ ಬೀಟಾ ವೇವ್ಸ್ ಜಾಸ್ತಿ ನಮ್ಮಿಂದ ಹೊರಗಡೆ ಹೋದಾಗ ಏನಾಗುತ್ತೆ, ಇದೇ ನಮ್ಮ ಸ್ಟ್ರೆಸ್ಗೆ, ಆ್ಯಂಗ್ಸೈಟಿಗೆ, ಡಿಪ್ರೆಷನ್ಗೆ ಕಾರಣ ಆಗ್ತಾ ಬರುತ್ತೆ. ಸೊ ಅನ್ಕಾನ್ಷಿಯಸ್ಲಿ ನಾವು ಇದೇ ಸ್ಟೇಟಲ್ಲಿ ಇರ್ತೀವಿ. ಈ ಸ್ಟೇಟಲ್ಲಿ ನಮಗೆಲ್ಲರಿಗೂ ಗೊತ್ತಲ್ವ. ತುಂಬ ಜನ ಇದನ್ನು ಫೇಸ್ ಮಾಡಿರ್ತೀವಿ. ಲೈಫಲ್ಲಿ ಏನೇ ಇದ್ರೂ ಕೂಡ ಚಿಕ್ಕದಕ್ಕೂ ಸ್ಟ್ರೆಸ್ ಬರ್ತಾ ಇರುತ್ತೆ, ಆ್ಯಂಗ್ಸೈಟಿ ಬರ್ತಾ ಇರುತ್ತೆ. ಯಾಕಂದರೆ ನಾವು ಕಾನ್ಸ್ಟೆಂಟಾಗಿ ಈ ಸ್ಟ್ರೆಸ್ಫುಲ್ ಸ್ಟೇಟಲ್ಲಿ ಇರ್ತಾ ಹೋಗ್ತೀವಿ. ಯಾವಾಗ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀರಲ್ವ, ಸ್ವಲ್ಪ ಸ್ವಲ್ಪ ಆಲೋಚನೆ ಮೇಲೆ ಫೋಕಸ್ ಮಾಡ್ತಾ ರಿಲ್ಯಾಕ್ಸ್ ಆಗ್ತಾ ಬರ್ತೀರಲ್ವ, ನಮ್ಮ ಬ್ರೈನ್ ಶಾಂತವಾಗ್ತಾ ಬರುತ್ತೆ. ಆವಾಗ ನಮ್ಮ ಬ್ರೈನ್ ವೇವ್ಸ್ ಈ ಆಲ್ಫಾ ಸ್ಟೇಟಿಗೆ ಹೋಗ್ತಾ ಬರುತ್ತೆ. ಅಂದರೆ ಈ ಆಲ್ಫಾ ಸ್ಟೇಟ್ ಹೆಂಗಿರುತ್ತೆ, ಸ್ಟ್ರೆಸ್ ಲೆವೆಲ್ ಎಲ್ಲ ಹೋಗಿ ನಿಮ್ಮ ಬಾಡಿ, ಮೈಂಡ್ ತುಂಬ ರಿಲ್ಯಾಕ್ಸ್ ಸ್ಟೇಟಲ್ಲಿ ಬರುತ್ತೆ. ಸೊ ಇದು ಯಾವಾಗ ಬರುತ್ತೆ ಅಂದರೆ, ನೀವು
ಧ್ಯಾನ ಮಾಡ್ತಾ ಮಾಡ್ತಾ ನಿಧಾನವಾಗಿ ನಿಮ್ಮ ಆಲೋಚನೆಗಳು ಕಮ್ಮಿ ಆಗ್ತಾ ಬರುತ್ತೆ. ಈ ಆಲ್ಫಾ ಸ್ಟೇಟಲ್ಲೇ ನಮಗೆ ಥರ್ಡ್ ಡೇ ವಿಷನ್ಸ್ ಬರೋದು, ಎಕ್ಸ್ಪೀರಿಯನ್ಸಸ್ ಆಗೋದು, ಈ ಅತೀಂದ್ರಿಯ ಶಕ್ತಿಗಳೆಲ್ಲ ನಮ್ಮಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಯಾವಾಗ ನಾವು ಕಾಮ್ ಈ ಆಲ್ಫಾ ಸ್ಟೇಟಲ್ಲಿದ್ದಾಗ. ಸೊ ಯಾವಾಗ ಈ ಸ್ಟೇಟನ್ನು ದಾಟಿ ನಾವು ಇನ್ನೂ ರಿಲ್ಯಾಕ್ಸ್ಡ್ ಮೋಡಲ್ಲಿ ಹೋಗ್ತೀವಲ್ವ, ಇನ್ನೂ ಅತಿ ಹೆಚ್ಚು ಧ್ಯಾನ ಮಾಡ್ತೀವಲ್ವ, ಆವಾಗೇನಾಗುತ್ತೆ, ನಮ್ಮ ಬ್ರೈನ್ ವೇವ್ಸ್ ತೀಟಾ ಸ್ಟೇಟಿಗೆ ಹೋಗುತ್ತೆ. ಅಂದರೆ ನಮ್ಮ ಮೆದುಳು ಒಂದು ತೀಟಾ ವೇವ್ಸನ್ನು, ತೀಟಾ ತರಂಗಗಳನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಇದು ಡೀಪ್ ರಿಲ್ಯಾಕ್ಸೇಷನ್ ನಿಮಗೆ ಕೊಡ್ತಾ ಬರುತ್ತೆ. ಈ ತೀಟಾ ಮತ್ತು ನೆಕ್ಸ್ಟ್ ಬರೋದೇ ಇನ್ನೊಂದು ಸ್ಟೇಟ್ ಡೆಲ್ಟಾ, ಇನ್ನೂ ಡೀಪ್ ರಿಲ್ಯಾಕ್ಸೇಷನ್. ಏನಂತ ಹೇಳ್ತಾರೆ, ನಮ್ಮ ದೇಹದಲ್ಲಿ ಆ ಹೀಲಿಂಗ್ ಪ್ರೋಸೆಸನ್ನು, ಆಮೇಲೆ ರಿಕವರಿಯನ್ನು, ಡೀಪ್ ರಿಲ್ಯಾಕ್ಸೇಷನನ್ನು ಇವೆರಡು ಸ್ಟೇಟಲ್ಲಿ, ಆ ಮಧ್ಯ ನಾವೇನು ಟ್ರಾನ್ಸಿಷನ್ ಇರುತ್ತಲ್ವ, ಇವೆರಡು ಸ್ಟೇಟಲ್ಲಿ ನಮಗೆ ಆಗ್ತಾ ಬರುತ್ತೆ. ಯಾವಾಗ ನಾವು ಈ ವಿಷನ್ಸನ್ನು ದಾಟಿ ಒಂದು ಡೀಪ್ ಸ್ಟೇಟಿಗೆ ಹೋಗ್ತೀವೋ ಆವಾಗಲೇ ನಮ್ಮಲ್ಲಿ ಆ್ಯಕ್ಚುಯಲ್ ಹೀಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಡೀಪಾಗಿ ಹೀಲಿಂಗ್ ಪ್ರೋಸೆಸ್ ಆಗಬೇಕಂದ್ರೆ ಏನಾಗುತ್ತೆ ಹೇಳಿ, ನಮಗೆ ಎಚ್ಚರ ಇರೋದಿಲ್ಲ. ಬಿಕಾಸ್ ನಮ್ಮ ಕಾನ್ಷಿಯಸ್ ಮೈಂಡ್ ಇಂಟ್ರಪ್ಟ್ ಮಾಡುತ್ತೆ ಅಂತ ಡೀಪ್ ಸ್ಟೇಟಲ್ಲಿ ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಉದಾಹರಣೆಗೆ ನಿಮಗೇನೋ ಆಪ್ರೇಷನ್ ಮಾಡಬೇಕು, ಡೀಪಾಗಿ ಒಂದು ಆಪ್ರೇಷನ್ ಮಾಡಬೇಕಂದ್ರೆ ಅನಸ್ತೇಷ ಕೊಡ್ತಾರಲ್ವ, ಆಮೇಲೆಲ್ಲ ಮಾಡ್ತಾರಲ್ವ, ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಹೀಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಬೇಕಾದ್ರೆ, ಅಂದರೆ ನಮ್ಮ ಬ್ರೈನ್ ವೇವ್ಸ್ ಯಾವಾಗ ಡೆಲ್ಟಾ ಸ್ಟೇಟ್ಗೆ ಹೋಗುತ್ತಲ್ವ, ಆಗ ನಮಗೆ ಗೊತ್ತಿಲ್ಲಾರದೆ ಒಂದು ಡೀಪ್ ಸ್ಟೇಟಲ್ಲಿ ಹೋಗ್ತೀವಿ. ಇದನ್ನೇ ನಾವು ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತೀವಿ. ಈ ಸ್ಟೇಟನ್ನೇ ತುಂಬ ಜನ ನಿದ್ರೆ ಅಂತ ತಪ್ಪು ತಿಳ್ಕೊಂಬಿಟ್ಟಿರ್ತಾರೆ. ಇದು ಆ್ಯಕ್ಚುಲಿ ನಿದ್ರೆ ಫೇಸ್ ಅಲ್ಲ, ನಿಮ್ಮಲ್ಲಿ ಆಗ್ತಾ ಇರೋ ಒಂದು ಡೀಪ್ ಹೀಲಿಂಗ್ ಫೇಸ್ ಅಂದ್ಕೊಳ್ಳಿ. ಔಷಧ ರಹಿತ ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳೋ ಸಾಧ್ಯತೆಗಳು ಈ ಸ್ಟೇಟಲ್ಲಿ ತುಂಬ ಇರುತ್ತೆ. ಅದಕ್ಕೆ ನೋಡಿ, ನಿಮಗೇನೇ ಅನಾರೋಗ್ಯ ಬಂದರೂ, ಎಷ್ಟೇ ಮೆಡಿಸಿನ್ ಕೊಟ್ಟರು ಕೂಡ ಡಾಕ್ಟ್ರ್ ಏನಂತ ಅಡ್ವೈಸ್ ಮಾಡ್ತಾರೆ, ರೆಸ್ಟ್ ಮಾಡಬೇಕು ಅಂತ. ಯಾಕೆ ಅಂದರೆ, ಏನು ಕೆಲಸ ಮಾಡದೆ ಯಾವಾಗ ಕಾಮ್ ಆಗಿದ್ದಾಗ ನಿಮ್ಮಲ್ಲಿ ಆ ಹೀಲಿಂಗ್ ಪ್ರಾಸೆಸ್, ನಿಮ್ಮಲ್ಲಿ ಆ ರಿಕವರಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ನೋಡಿ, ಧ್ಯಾನದಿಂದ ಅತಿ ಬೇಗನೆ ಈ ಸ್ಟೇಟ್ಗೆ ನಾವೆಲ್ಲರೂ ರೀಚ್ ಆಗ್ಬೋದು. ಏನಂತ ಹೇಳ್ತಾರೆ, ನಿದ್ರೆ ಏನು ಅಂದರೆ ಅನ್ಕಾನ್ಷಿಯಸ್ ರೆಸ್ಟ್ ಅಂತ ಹೇಳ್ತಾರೆ. ಅಂದರೆ ನಿನಗೆ ಗೊತ್ತಿಲ್ಲದಂಗೆ ಸುಮ್ಮನೆ ಹೋಗಿ ಮಲ್ಕೊತೀಯ, ತಾನೇ ಆ ರೆಸ್ಟ್ ಆಗ್ತಾ ಬರುತ್ತೆ. ಅದೇ ಈ ಡೀಪ್ ಸ್ಟೇಟ್ ಏನು ಅಂದರೆ ಕಾನ್ಷಿಯಸ್ ಸ್ಲೀಪ್ ಅಂತ ಹೇಳ್ತಾರೆ. ಅಂದರೆ ನೀವು ನಿಮ್ಮ ಆಯ್ಕೆಯಿಂದ ಹೀಲ್ ಆಗಬೇಕು ಅಂತ ಆ ಡೀಪ್ ಸ್ಟೇಟ್ಗೆ ನೀವು ಹೋಗ್ತೀರ. ಇಟ್ಸ್ ಅ ಗುಡ್ ಸ್ಟೇಟ್ ಆ್ಯಕ್ಚುಲಿ. ಯಾವಾಗ ಈ ಡೀಪ್ ಟ್ರಾನ್ಸ್ ಸ್ಟೇಟ್ ಇರುತ್ತಲ್ವ, ಈ ಸ್ಟೇಟಲ್ಲೇ ನೀವು ಅತಿ ಹೆಚ್ಚು ಧ್ಯಾನ ಮಾಡೋಕ್ಕೆ ಸಾಧ್ಯ. ಫುಲ್ ಅಲರ್ಟ್ ಆಗಿದ್ದಾಗ ತುಂಬ ಹೊತ್ತು ನಿಮಗೆ ಧ್ಯಾನ ಮಾಡೋಕ್ಕೆ ಸಾಧ್ಯ. ನಾವು ಇಷ್ಟು ಡೀಪ್ ಸ್ಟೇಟಿಗೆ ಹೋಗ್ತೀವಿ, ಟ್ರಾನ್ಸ್ ಸ್ಟೇಟಿಗೆ ಹೋಗ್ತೀವಿ ಅಂತಂದರೆ ಯಾವಾಗ ನಿಮ್ಮ ದೇಹಕ್ಕೆ ಅತಿ ಹೆಚ್ಚು ಎನರ್ಜಿ ಬೇಕಾಗಿರುತ್ತೋ, ಹೀಲಿಂಗ್ ಬೇಕಾಗಿರುತ್ತೋ, ಆವಾಗ ನಾವು ಈ ಡೀಪ್ ಸ್ಟೇಟಿಗೆ ಹೋಗ್ತೀವಿ. ನಿಮ್ಮ ಆತ್ಮಕ್ಕೆ ಎನರ್ಜಿ ಬೇಕಾಗಿರುತ್ತೋ, ಏನು ಮಾಡ್ತೀವಿ, ಬೇಡವಾದ ಆಲೋಚನೆಗಳನ್ನು ಮಾಡಿ 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 ನಮ್ಮ ಸೋಲ್ ಜೊತೆ ಆ ಕನೆಕ್ಷನ್ನೇ ನಮಗೆ ತಪ್ಪೋಗ್ಬಿಟ್ಟಿರುತ್ತೆ, ಆ ಅತಿ ಶಕ್ತಿಯ ಜೊತೆ. ಮತ್ತೆ ನಿಮ್ಮ ಸೋಲ್ ರೀಚಾರ್ಜ್ ಆಗೋಕ್ಕೆ, ನಿಮ್ಮ ಸೋಲ್ಗೆ ಎನರ್ಜಿ ಬೇಕಾದಾಗ ಈ ಡೀಪ್ ಸ್ಟೇಟಿಗೆ ಹೋಗ್ತೀವಿ. ಆ್ಯಂಡ್ ಹೇಳಿದ್ನಲ್ವ, ತುಂಬ ಸ್ಟ್ರೆಸ್ಸಲ್ಲಿದ್ದಾಗ ತುಂಬ ಮೈಂಡ್ ಆ್ಯಕ್ಟಿವ್ ಇರುತ್ತೆ. ಕೆಲವೊಬ್ಬರಿಗೆ ಮಲ್ಕೊಂಡ್ರೂ ಕೂಡ ಮೈಂಡ್ ಆ್ಯಕ್ಟಿವ್ ಇರುತ್ತೆ, ಡೀಪ್ ಸ್ಲೀಪ್ ಬರಲ್ಲ. ಯಾಕೆ ಈ ಥರ ಆಗುತ್ತೆ ಅಂದರೆ, ಪದೇ ಪದೇ ಲೂಪಲ್ಲಿ ಬೇಡವಾದ ಆಲೋಚನೆಗಳನ್ನು ಮಾಡಿ ಸ್ಟ್ರೆಸ್ಫುಲ್ ಲೈಫ್ ಇದ್ದಾಗ. ಯಾವಾಗ ನಿಮ್ಮ ಬಾಡಿಗೆ, ನಿಮ್ಮ ಸೋಲ್ಗೆ, ನಿಮ್ಮ ಮೈಂಡ್ಗೆ ಎನರ್ಜಿ ಬೇಕೋ, ಆ ಹೀಲಿಂಗ್ ಬೇಕೋ, ಆವಾಗಲೇ ನಾವು ಈ ಡೀಪ್ ಸ್ಟೇಟ್ಗೆ, ಈ ಟ್ರಾನ್ಸ್ ಸ್ಟೇಟ್ಗೆ ನಾವು ಹೋಗ್ತೀವಿ. ಟ್ರಾನ್ಸ್ ಸ್ಟೇಟ್ಗೆ ಹೋದಾಗ ಏನು ಅನುಭವಗಳಿರುತ್ತೆ, ನಿಮ್ಮ ಆಲೋಚನೆಗಳು ಝೀರೋ ಇರುತ್ತೆ. ಕಂಪ್ಲೀಟ್ ಒಂದು ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ನೀವು ಹೋಗ್ತೀರಾ. ಬಾಡಿ ಲೈಟಾಗಿ ಫೀಲ್ ಆಗ್ತಾ ಇರುತ್ತೆ ಅಥವಾ ಹೆವಿಯಾಗಿ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಟೈಮ್ ಹೋಗಿದೆ ನಿಮಗೆ ಗೊತ್ತಾಗಲ್ಲ. ಹಿಂಗೆ ಕಣ್ಣು ಮುಚ್ಚಿರ್ತೀರಾ, ಕಣ್ಣು ತೆಗೆದು ನೋಡಿದ ತಕ್ಷಣ 1 hour ಆಗಿಬಿಟ್ಟಿರುತ್ತೆ. ಇಟ್ಸ್ ಆ್ಯಕ್ಚುಲಿ ಡೀಪ್ ಸ್ಟೇಟ್ ಇನ್ ಮೆಡಿಟೇಷನ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಒಂದು ಡಿಟ್ಯಾಚ್ಡ್ ಸ್ಟೇಟಲ್ಲಿ ಇರ್ತೀರ. ನೀವು ಬಾಡಿಲಿ ಇದ್ದುಕೊಂಡು ಕೂಡ ನಿಮ್ಮ ಬಾಡಿನೇ ನಿಮಗೆ ಫೀಲ್ ಆಗ್ತಾ ಇರಲ್ಲ. ಒಂಥರ ನೆಮ್ಮದಿ. ಇದು ನಿಮ್ಮ ಇಮ್ಯಾಜಿನೇಷನ್ ಅಲ್ಲ, ನಿದ್ರೆ ಅಲ್ಲ, ಇದು ಒಂದು ಡೀಪ್ ಮೆಡಿಟೇಟಿವ್ ಸ್ಟೇಟ್ ಅಂತ ನೀವೆಲ್ಲ ಅರ್ಥ ಮಾಡಿಕೊಳ್ಳೇಬೇಕು.
ಮತ್ತು ಹೆಂಗೆ ಗೊತ್ತಾಗುತ್ತೆ ಇನ್ನೂ ಡಿಫ್ರೆನ್ಷಿಯೇಟ್ ಹೆಂಗೆ ಮಾಡೋದು, ನಾನು ಮಾಡ್ತಾ ಇರೋದು ಧ್ಯಾನನ ನಿದ್ರೆನ ಅಂತ ಹೆಂಗೆ ಗೊತ್ತಾಗುತ್ತೆ? ನೀವೇನಾದರೂ ನಿದ್ರೆ ಮಾಡ್ತಾ ಇದ್ದರೆ ಕುತ್ಕೊಂಡಲ್ಲೇ ಕಣ್ಣು ಮುಚ್ಕೊಂಡು ಕುತ್ಕೊಂಡು ನಿಮಗೆ ನಿದ್ದೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಕನಸುಗಳು ಬೀಳುತ್ತೆ ಮೇಯ್ನಾಗಿ. ಬಿಕಾಸ್ ಅಷ್ಟು ಡೀಪ್ ಸ್ಲೀಪ್ ಆದಾಗ ನಿಮಗೆ ಕನಸುಗಳು ಬೀಳ್ತಾ ಇರುತ್ತೆ. ಆಮೇಲೆ ಗೊರಕೆ ಹೊಡಿತಾ ಇರ್ತೀರ. ಆಮೇಲೆ ಸಡನ್ನಾಗಿ ಎದ್ದ ತಕ್ಷಣ ನೀವೇನಾದರೂ ನಿದ್ರೆ ಮಾಡ್ತಾಯಿದ್ರೆ ಒಂಥರ ಫುಲ್ ಡಿಸ್ಟರ್ಬ್ಡ್ ಆಗಿ ಫೀಲ್ ಆಗ್ತೀರ ಅಲ್ವಾ? ನಾವು ಯಾವಾಗೋ ಮಲ್ಕೊಂಡಿರ್ತೀವಿ, ನಿದ್ರೆ ಮುಗಿಯೋಕ್ಕಿಂತ ಮುಂಚೆ ಯಾರಾದರೂ ಎಬ್ಸಿದ್ರೆ ನಮಗೆ ತಲೆನೋವು ಬರೋದು, ಒಂಥರ ಕಿರಿಕಿರಿ ಆಗೋದಾಗತ್ತಲ್ವ. ಸೊ ನೀವು ಕುತ್ಕೊಂಡಾಗ ಏನಾದರೂ ನಿದ್ದೆ ಮಾಡ್ತಾಯಿದ್ರೆ ನಿಮಗೆ ಆ ಕಿರಿಕಿರಿ ಆಗುತ್ತೆ. ಇನ್ನು ಟ್ರಾನ್ಸ್ ಸ್ಟೇಟಲ್ಲಿದ್ದಾಗ ಏನಾಗುತ್ತೆ, ನಿಮಗೆ ಯಾವ ಥರದ ಕನಸುಗಳು ಬೀಳೋದಿಲ್ಲ. ಬಿಕಾಸ್ ಇಟ್ಸ್ ಅ ಡೀಪ್ ಹೀಲಿಂಗ್ ಸ್ಟೇಟ್ ಅಲ್ವಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೀರಿನೂ ಕೂಡ ನಿಮ್ಮೊಳಗಡೆ ಹೀಲಿಂಗ್ ನಡೀತಾ ಇರುತ್ತೆ. ಆ್ಯಂಡ್ ನೀವು ಗೊರಕೆ ಹೊಡೆಯೋದಿಲ್ಲ. ಆ್ಯಂಡ್ ಇನ್ನೂ ಡೀಪಾಗಿ ನೀವು ಹೋಗ್ತಾ ಇದ್ದೀರ ಅಂದರೆ ಬಾಯಿಂದೆಲ್ಲ ಜೊಲ್ ಬರ್ತಾ ಇರುತ್ತೆ. ದಟ್ಸ್ ಅ ವೆರಿ ಬ್ಯೂಟಿಫುಲ್ ಹೀಲಿಂಗ್ ಸ್ಟೇಟ್ ಅಂತ ಹೇಳ್ತಾರೆ. ಓಕೆ. ಆ್ಯಂಡ್ ಯಾವಾಗ ನೀವು ಡೀಪ್ ಮೆಡಿಟೇಷನ್ ಮಾಡಿ ಈವನ್ ಮಧ್ಯದಲ್ಲೇ ಇದ್ರೂ ಕೂಡ ತುಂಬ ಕಾಮಾಗಿ ರಿಲ್ಯಾಕ್ಸ್ಡಾಗಿ ನಿಮಗೆ ಅನಿಸ್ತಾ ಇರುತ್ತೆ. ಸೊ ಇದೇ ಮೇನ್ ಸಿಗ್ನಲ್ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವ ಅಥವಾ ಧ್ಯಾನ ಮಾಡ್ತಾ ಇದ್ದೀವ ಅಂತ. ಗೈಡೆಡ್ ಮೆಡಿಟೇಷನ್ ಹಾಕ್ಕೊಂಡಿರ್ತೀರ, ನಿಮಗೆ ಗೊತ್ತಾಗ್ತಾ ಇರಲ್ಲ, ಕೇಳಿಸ್ತಾ ಇರಲ್ಲ, ಮನಸ್ಸಲ್ಲಿ ತುಂಬ ಕೇಳಿಸ್ಕೊಬೇಕು ಅಂತ ಇರುತ್ತೆ. ಆದರೆ ಯಾವಾಗ ನೀವೊಂದು ಗ್ರೂಪ್ ಮೆಡಿಟೇಷನಲ್ಲಿ ನೀವು ಭಾಗಿಯಾಗ್ತಿರಲ್ವ, ನಿಮಗೆ ಕೇಳಿಸದೇ ಇದ್ದರು, ಎಚ್ಚರ ಇಲ್ಲದೇ ಇದ್ರೂ ಕೂಡ ಆ ಗ್ರೂಪಲ್ಲಿ ಕನೆಕ್ಟೆಡ್ ಆಗಿದ್ದಾಗ ನಿಮಗೆ ಆ ಟೈಮ್ಗೆ ಏನು ಆಗಬೇಕು, ಪ್ರಾಸೆಸ್ ಆಗಬೇಕು, ಏನು ಬದಲಾವಣೆ ಆಗಬೇಕು, ಏನು ರಿಲೀಸ್ ಆಗಬೇಕು ಎಲ್ಲವೂ ಆಗ್ತಾ ಇರುತ್ತೆ. ಆ ಗ್ರೂಪಲ್ಲಿ ಇದ್ದಾಗೆ ಅಲ್ವಾ ನಾವೊಂದು ಡೀಪ್ ಸ್ಟೇಟ್ಗೆ ಅತಿ ಬೇಗನೆ ಹೋಗೋಕ್ಕೆ ಸಾಧ್ಯ. ನಾನು ಹೇಳ್ದಾಗೆ ನಿಮಗೆ ಆ ಡೀಪ್ ಹೀಲಿಂಗ್ ಸ್ಟೇಟ್ ಯಾವಾಗ ಬರುತ್ತೆ ಅಂದರೆ ವಿಷನ್ಸ್ ಕಾಣ್ತಾ ಇದ್ದಾಗ, ಎಚ್ಚರಿಕೆ ಇದ್ದಾಗಲ್ಲ. ಕಾನ್ಷಿಯಸ್ ಇಲ್ಲಾರ್ದೆ ಒಂದು ಡೀಪ್ ಸ್ಟೇಟಲ್ಲಿದ್ದಾಗೆ ನಿಮಗೆ ಆ ಹೀಲಿಂಗ್ ಪ್ರಾಸೆಸ್ ಅನ್ನೋದು, ಆ ಚೇಂಜಸ್ ಅನ್ನೋದು ಆಗ್ತಾ ಬರುತ್ತೆ. ಮತ್ತು ಓಕೆ, ನನಗೆ ಗೊತ್ತಾಗ್ತಾ ಇದೆ ನಾನು ನಿದ್ರೆ ಮಾಡ್ತಾ ಇದ್ದೀನಿ, ನಾನು ಮೆಡಿಟೇಷನ್ ಮಾಡ್ತಾ ಇಲ್ಲ, ಮತ್ತು ಇದನ್ನು ಹೆಂಗೆ ಸುಧಾರಿಸ್ಕೊಬೇಕು ಅಂತಂದರೆ, ಫಸ್ಟ್ ಥಿಂಗ್ ನಿಮಗೆ ತುಂಬ ಗೊರಕೆ ಹೊಡಿತಾ ಇದ್ದೀರಾ ಅಥವಾ ನಿದ್ದೆನೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ ಅಂತಂದರೆ, ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ 1 hour ನೀವು ಮಲ್ಕೊಂಡು ಎದ್ದೋಳಿ. ಹಾಫ್ ಆನ್ ಅವರೋ 1 hour. ನೀವು ಬೇಕಾದರೆ ತುಂಬ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇರ್ತೀರ, ನೈಟ್ ನೀವು ಮೆಡಿಟೇಷನ್ಗೆ ಕೂಡ್ತೀರ ಅಂದ್ಕೊಳ್ಳಿ, ನಿಮ್ಮ ಬಾಡಿಗೆ ರೆಸ್ಟ್ ಬೇಕಲ್ವ, ಗೊತ್ತಿಲ್ಲಾರ್ದೆ ನಿದ್ರೆ ಕೂಡ ಹೋಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ 1 hour ಮಲ್ಕೊಂಡೆದ್ದು ಮೆಡಿಟೇಷನ್ ಮಾಡಿ. ಆವಾಗ ನಿಮಗೆ ಫುಲ್ ಇದಿರುತ್ತಲ್ವ, ನಿದ್ದೆ ಆಗಿದೆ, ಚೆನ್ನಾಗಾಗಿದೆ, ಇನ್ನು ನಿದ್ದೆಗೆ ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಆ್ಯಂಡ್ ನಿಮ್ಮ ಬಾಡಿಗೆ ಬೇಕಾದ ರೆಸ್ಟ್ ನಿದ್ರೆಯಿಂದ ಸಿಕ್ಬಿಡುತ್ತೆ. ಇನ್ನು 2ನೇದು, ಸ್ನಾನ ಮಾಡಿ ಕುತ್ಕೊಳ್ಳಿ. ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ಆಟೋಮೆಟಿಕ್ ಕಾಮ್ ಆಗುತ್ತೆ, ನಿಮ್ಮ ಬಾಡಿನೂ ಕೂಡ ರಿಫ್ರೆಶ್ ಆಗುತ್ತೆ, ಒಂದು ಅಲರ್ಟ್ನೆಸ್ ಬರುತ್ತೆ. ಸೊ ಸ್ನಾನ ಮಾಡಿ ಕುತ್ಕೊಂಡ್ರೂ ಕೂಡ ಬೇಗ ನಿದ್ರೆಗೆ ಹೋಗೋದಿಲ್ಲ, ಡೀಪಾಗಿ ಹೋಗ್ತಿರೋ ಹೊರತಾಗಿ ನಿದ್ರೆಗೆ ಹೋಗೋದಿಲ್ಲ. ಆ್ಯಂಡ್ ಇನ್ನೂ ಏನು ಮಾಡ್ಬೋದು ಅಂತಂದು ನನಗೆ ಅವೇರ್ನೆಸ್ ಇಲ್ಲ, ಏನು ಮಾಡ್ಬೋದು ಅಂತಂದರೆ ಎವ್ರಿ 20 minutes ಒಂದು ಅಲಾರಾಮ್ ಇಟ್ಕೊಳ್ಳಿ ನೀವು ಮೆಡಿಟೇಷನ್ಗೆ ಕೂತ್ಕೊಂಡಾಗ. ಓಕೆ. ಸೊ ಆ ಅಲಾರಾಮ್ ಹೊಡೆದ ತಕ್ಷಣ ನಿಮಗೆ ನೀವು ಚೆಕ್ ಮಾಡ್ಕೊಬೇಕು, ನಾನು ಅವೇರ್ ಆಗಿದ್ದೀನ, ನಾನು ನಿದ್ರೆಗೆ ಹೋಗ್ತಾ ಇದ್ದೀನ ಅಂತ. ಇನ್ನೂ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಒಂದು ಡೀಪ್ ಸ್ಟೇಟಲ್ಲಿ ಇರ್ತೀವಿ, ನಾವು ನಿದ್ರೆ ಅಂದ್ಕೊಂಡಿರ್ತೀವಿ, ಆದರೆ ಸುತ್ತಮುತ್ತ ಎಲ್ಲನೂ ಗೊತ್ತಾಗ್ತಾ ಇರುತ್ತೆ, ಶಬ್ದಗಳು ಗೊತ್ತಾಗ್ತಾ ಇರುತ್ತೆ, ಯಾರಾದರೂ ಮಾತಾಡ್ಸಿದ್ರೆ ಗೊತ್ತಾಗ್ತಾ ಇರುತ್ತೆ. ಸೊ ಅದು ಇಟ್ಸ್ ಅ ಕ್ಲಿಯರ್ ಇಂಡಿಕೇಷನ್ ನೀವು ಒಂದು ಡೀಪ್ ಸ್ಟೇಟಲ್ಲಿ ಇದ್ದೀರಾ, ನಿದ್ರೆ ಸ್ಟೇಟಲ್ಲಿ ಇಲ್ಲ ಅಂತ. ಸೊ ಫಸ್ಟ್ ಮಲ್ಕೊಂಡೆದ್ದು ಆಮೇಲೆ ಮೆಡಿಟೇಷನ್ ಮಾಡ್ಬೋದು ನಿದ್ರೆನ ಅವಾಯ್ಡ್ ಮಾಡೋಕ್ಕೆ, ಅಥವಾ ಸ್ನಾನ ಮಾಡಿ ಮೆಡಿಟೇಷನ್ ಮಾಡ್ಬೋದು, ಅಲಾರಾಮ್ ಇಟ್ಕೊಬೋದು. ಆ್ಯಂಡ್ ಒಂದು ಸ್ಟ್ರಾಂಗ್ ಇಂಟೆಂಟ್ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಬೇಕು. ನಾನು ಒಂದು ಡೀಪ್ ಸ್ಟೇಟ್ಗೆ ಹೋಗ್ತೀನಿ, ನಾನು ಒಂದು ಡೀಪ್ ಸ್ಟೇಟ್ಗೆ ಹೋಗಬೇಕು, ನಾನು ಅವೇರ್ನೆಸ್ಸಿಂದ ಇರಬೇಕು, ಆ ಹೀಲಿಂಗ್ ಫೇಸಲ್ಲಿ ಮೆಡಿಟೇಷನ್ ಮಾಡಬೇಕು, ನಾನು ಎಚ್ಚರಿಕೆ ಸ್ಥಿತಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡು ಕೂಡ ನೀವು ಮೆಡಿಟೇಷನ್ ಮಾಡ್ಬೋದು. ಬಟ್ ಇದಕ್ಕೆಲ್ಲದಕ್ಕೂ ಮೀರಿದ ಏನು ಗೊತ್ತಾ ಸ್ನೇಹಿತರೆ, ನಿಮ್ಮ ಬಾಡಿಗೆ ಗೊತ್ತಿರುತ್ತೆ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಪ್ರತಿಯೊಂದು ಕೂಡ ಕರೆಕ್ಟಾಗಿ ನಡೀತಾ ಇರುತ್ತೆ. ನಾವು ಏನು ಮಾಡ್ಕೊಂಡ್ಬಿಡ್ತೀವಿ, ಬೇರೆಯವ್ರಿಗೆ ಕಂಪೇರ್ ಮಾಡ್ತೀವಿ, ಅರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರಿಗೆ ಅದು ಕಾಣಿಸಿದೆ, ನನಗೇನೂ ಕಾಣಿಸಿಲ್ಲ, ಮೇ ಬಿ ನಾನು ನಿದ್ರೆ ಮಾಡ್ತಾ ಇದ್ದೀನೇನೋ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನೋ ಇಲ್ಲ ಅಂತ. ಸೊ ಅದೆಲ್ಲವನ್ನು ಬಿಟ್ಬಿಡಿ, ನಿಮ್ಮ ಈ ಜರ್ನಿಯನ್ನು ಬೇರೆ ಯಾರ ಜರ್ನಿ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಇವಾಗ ನಿಮಗೆ ಹುಷಾರಿಲ್ಲ, ಡಾಕ್ಟ್ರ್ ಹತ್ರ ಹೋಗ್ತೀರ. ಓಕೆ, ಹೋದ ತಕ್ಷಣ ಡಾಕ್ಟ್ರ್ ಎಕ್ಸ್ರೇ ಮಾಡಬೇಕು, ಆ ರಿಪೋರ್ಟ್ ಬೇಕು, ಈ ರಿಪೋರ್ಟ್ ಬೇಕು ಅಂತಾರೆ. ನೀವು ಹೇಳ್ತೀರಾ ಬೇಡ ಏನು ರಿಪೋರ್ಟ್ ಬೇಡ, ಡೈರೆಕ್ಟ್ ನನಗೆ ಮೆಡಿಸನ್ ಕೊಟ್ಬಿಡಿ ಅಂತ. ಇಲ್ಲ ಅಲ್ವಾ? ಸೊ
ಪ್ರೊಸೀಜರ್ ಇರುತ್ತಲ್ವಾ. ಸೊ ಏನಾಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಡಯಾಗ್ನೈಸ್ ಮಾಡ್ತಾರಲ್ವ. ಅದೇ ರೀತಿಯಾಗಿ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ನಿಮ್ಮ ಸೋಲ್ಗೆ ಈ ಟೈಮಲ್ಲಿ ಏನು ಅವಶ್ಯಕತೆ ಇದೆಯೋ ಅದೇ ನಡೀತಾ ಇರುತ್ತೆ. ಇಲ್ಲ ನನಗೇನು ಎಕ್ಸ್ರೇ ಬೇಡ, ನನಗೆ ಡೈರೆಕ್ಟ್ ಮೆಡಿಸನ್ ಬೇಕು, ನಾನು ಡೈರೆಕ್ಟ್ ಹೀಲ್ ಆಗಬೇಕು, ನಾನು ಡೈರೆಕ್ಟ್ ಅದಾಗಬೇಕು ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಅಲ್ವಾ. ಹಂತವಾಗಿ ಏನೇನು ಆಗಬೇಕು ನಿಮಗೆ ಆಗ್ತಾ ಇರುತ್ತೆ. ಸೊ ಆ ಟ್ರಸ್ಟನ್ನು ನೀವು ಇಟ್ಕೋಬೇಕು. ಯೂನಿವರ್ಸ್ಗೆ ನೀವು ಅದೇ ತಿಳಿಸ್ಬೇಕು, ಯೂನಿವರ್ಸ್ ನಾನಿನ್ನ ಟ್ರಸ್ಟ್ ಮಾಡ್ತಾ ಇದ್ದೀನಿ, ಈ ಸಮಯದಲ್ಲಿ ನನಗೆ ಏನು ಬೇಕೋ, ನನ್ನಲ್ಲಿ ಯಾವ ಹೀಲಿಂಗ್ ಬೇಕೋ, ಯಾವ ಬದಲಾವಣೆ ಬೇಕೋ ಅದೇ ನನ್ನಲ್ಲಿ ಆಗ್ತಾ ಇದೆ ಅಂತ ನಾನು 100% ಟ್ರಸ್ಟ್ ಮಾಡ್ತೀನಿ ಅಂದ್ಕೊಂಡು ಮೆಡಿಟೇಷನ್ ಮಾಡಿ. ಸೊ ಅದಕ್ಕೆ ಪ್ರೇಮ್ನಾಥ್ ಸರಿಗೆ ಕೇಳಿದಾಗ, ಸರ್ ನನಗೆ ನಿದ್ದೆ ಮಾಡ್ತಾ ಇದ್ದೀನೋ ಮೆಡಿಟೇಷನ್ ಮಾಡ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ ಅಂದರೆ, ಮೇಡಮ್ ನೀವು ರಾತ್ರಿ ಮಲ್ಕೊಂಡಾಗ ಎದ್ದು ನೀವು ಚೆಕ್ ಮಾಡ್ಕೊತೀರಾ ನಾನು ನಿದ್ದೆ ಮಾಡ್ತಾ ಇದ್ದೀನಾ ಅಥವಾ ಎಚ್ಚರಿಕೆಯಿಂದ ಇದ್ದೀನಾ ಅಂತ? ಇಲ್ಲ ಅಲ್ವಾ, ಇಟ್ ಜಸ್ಟ್ ಹ್ಯಾಪನ್ಸ್ ಅಲ್ವಾ. ಅದೇ ರೀತಿಯಾಗಿ ಯಾವ ಡೌಟನ್ನು ಇಟ್ಕೋಬೇಡಿ, ಅಂದ್ಕೊಳ್ಳಿ ನಾನು ಬ್ಯೂಟಿಫುಲ್ಲಾಗಿ ಒಂದು ಡೀಪ್ ಸ್ಟೇಟಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಈ ಸ್ಟೇಟಲ್ಲಿ ಅತಿ ಹೆಚ್ಚು ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ಈ ಸ್ಟೇಜನ್ನು ಬ್ಯೂಟಿಫುಲ್ಲಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಅತಿ ಈಸಿಯಾಗಿ ಆ ಹೀಲಿಂಗ್ ಫೇಸನ್ನು ನೀವು ಟಚ್ ಮಾಡ್ತಾ ಇದ್ದೀರಾ. ಡೆಲ್ಟಾ ಸ್ಟೇಟನ್ನು ಅತಿ ಈಸಿಯಾಗಿ ನೀವು ರೀಚ್ ಮಾಡೋಕ್ಕಾಗ್ತಾ ಇದೆ ಅಂದರೆ ಇದು ಕೂಡ ಒಂದು ದೊಡ್ಡ ಸಾಧನೆನೇ ಅಲ್ವಾ. ಸೊ ಈ ಸ್ಟೇಟಲ್ಲಿ ಅತಿ ಹೆಚ್ಚು ಧ್ಯಾನ ಮಾಡಿದಾಗ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಆ ಬದಲಾವಣೆಗಳು ಅತಿ ಬೇಗ ನೀವು ನೋಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇನ್ನು ಯಾವ ಡೌಟ್ ಬೇಡ ಸ್ನೇಹಿತರೆ, ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡಿ, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಾಸೆಸ್ಸೇ ನಡೀತಾ ಇದೆ ಅಂತ ಅಂದ್ಕೊಂಡು ನಿಮ್ಮ ಸಾಧನೆಯನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.